ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ಎಲ್ಲ ಊಟನೂ ತಿಂತ ತೂಕ ಇಳಿಸ್ಕೊಬೇಕಾ? ಸೊ ಇದು ಸಾಧ್ಯನಾ? ಎಲ್ಲ ಊಟ ತಿಂದರೆ ತೂಕ ಇಳಿಯತ್ತಾ ಅಂತ ಕ್ವಶನ್ ಮಾರ್ಕ್ ಬರ್ತಾ ಇದೆಯಾ? 100% ಸಾಧ್ಯ. ಯಾವುದು ಬಿಡೋ ಹಾಗಿಲ್ಲ. ಇನ್ನು ಎಲ್ಲನೂ ಸೇರಿಸ್ಕೊಂಡು ತಿಂದು ತೂಕನ ಇಳಿಸ್ಕೊಬಹುದು. ಹೇಗೆ ಮೇಡಮ್ ಅಂತೀರಾ? ಚಪಾತಿ ತಿನ್ಬೋದಾ ಮೇಡಮ್ ನಾವು ಡಯಟಲ್ಲಿ? ಹಾಗೆ ರೈಸ್ ತಿನ್ಬೋದಾ? ಹಾಗೆ ಮುದ್ದೆ ತಿನ್ಬೋದಾ ಅಂತ ಕೇಳ್ತೀರಾ? ಪ್ರತಿಯೊಂದನ್ನು ನೀವು ತಿನ್ಕೊಂಡು ತೂಕನ ಇಳಿಸ್ಕೊಬಹುದು. ಅದು ನೀವು ಅನ್ಕೊಂಡಿರೋಷ್ಟು ತೂಕನ ಅತಿ ಕಡಿಮೆ ಸಮಯದಲ್ಲಿ ನೀವು ಇಳಿಸ್ಕೊಬಹುದು. ಎಲ್ಲ ತಿನ್ಕೊಂಡು ತೂಕ ಇಳಿಸ್ಕೊಂಡು ಅದರ ಜೊತೆ ನಿಮಗೆ ಇರೋವಂತಹ PCOD, ಥೈರಾಯ್ಡ್, ಹಾರ್ಮೋನಲ್ ಇನ್ಬ್ಯಾಲೆನ್ಸ್, ಸ್ಟ್ರೆಸ್, ಮಧುಮೇಹ, BP ಇದೆಲ್ಲನೂ ನೀವು ಕೇವಲ 30 ದಿನದಿಂದ 60 ದಿನದೊಳಗಡೆ ನೀವು ಕಡಿಮೆ ಮಾಡ್ಕೊಂಡ್ಬಿಡಬಹುದು ನಮ್ಮ ಡಯಟ್ ಪ್ಲಾನಿಂದ. ಅದಕ್ಕೆ ನಾವು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಹೇಗೆ ನಾವು ನಿಮ್ಮ ಡಯಟ್ ಪ್ಲಾನ್ ಮಾಡೋದು ಮೇಡಮ್ ಅಂತ ಕ್ವಶನ್ ಮಾರ್ಕ್ ಇದೆಯಾ? ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಇನ್ಫಾರ್ಮೇಷನ್ನ, ಡಯಟ್ ಪ್ಲಾನ್ ಬಗ್ಗೆ ಇನ್ಫಾರ್ಮೇಷನ್ನ ನೀವು ತಿಳ್ಕೊಬಹುದು. ಹಾಗೆ ನನ್ನ ಕ್ಲೈಂಟ್ ಇವರು ಕೇವಲ 30 ದಿನದಲ್ಲಿ, 1 ತಿಂಗಳಲ್ಲಿ 10 kg ತೂಕ ಇಳಿಸ್ಕೊಂಡು ಏನೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ನ ಸರಿ ಮಾಡ್ಕೊಂಡಿದ್ದಾರೆ ಅವ್ರ ಬಾಯಿಂದನೇ ಎಕ್ಸ್ಪೀರಿಯನ್ಸ್ನ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ತಪ್ಪದೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಉಚಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದ್ದೇ ಒಳ್ಳೊಳ್ಳೆ ಹೆಲ್ತಿ ವಿಡಿಯೋಸ್ನ ನೀವು ನೋಡಬಹುದು. ಹಾಗೆ ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬಹುದು ಹೀಗೆ ಮಾಡೋದ್ರಿಂದ. ಗೈಸ್ ಬನ್ನಿ, ಏನಿಲ್ಲ ಹೆಲ್ತ್ ಪ್ರಾಬ್ಲಮ್ ಸರಿ ಮಾಡಿಕೊಂಡು ಎಷ್ಟು ವೆಯ್ಟ್ ರಿಡ್ಯೂಸ್ ಮಾಡ್ಕೊಂಡಿದ್ದಾರೆ ತಿಳ್ಕೊಂಬರೋಣ. ಹಲೋ, ಚೈತ್ರ ಹೇಗಿದ್ದೀರಪ್ಪ? ಮೇಡಮ್ ಚೆನ್ನಾಗಿದ್ದೀನಿ ಮೇಡಮ್. ಓಕೆ ಚೈತ್ರ, ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ದೀರಾ ಅಲ್ವಾ? ಹೌದು ಮೇಡಮ್. ಓಕೆ, ಎಷ್ಟು ವೆಯ್ಟ್ ರಿಡ್ಯೂಸ್ ಮಾಡ್ಕೊಂಡಿದ್ದೀರಾ? ಮೇಡಮ್ ನಾನು 10 kg ರಿಲೀಸ್ ಆಗಿದೆ ಮೇಡಮ್. ನಮ್ದು 10 kg ತೂಕ ಕಡಿಮೆ ಮಾಡ್ಕೊಂಡಿದ್ದೀರಾ? ಹೌದು ಮೇಡಮ್. ಹಾಗೆ ಏನೆಲ್ಲ ಚೇಂಜಸ್ ಆಯ್ತಪ್ಪ ನಮ್ಮ ಡಯಟ್ ಪ್ಲಾನ್ ಇಂದ, ಅದನ್ನ ನನಗೆ ತಿಳಿಸ್ಕೊಡ್ತೀರಾ? ಓಕೆ. ನಮಗೆ ತುಂಬಾ ಕೋಪ ಬರ್ತಿತ್ತು ಮೇಡಮ್. ಆಗಾಗ ತುಂಬಾ ತಲೆನೋವು ಬರ್ತಿತ್ತು. ಓಕೆ. PCOD ಇತ್ತು. ಓಕೆ. ಅದೆಲ್ಲ ಓಕೆ, ಥೈರಾಯ್ಡ್ ಇತ್ತು, ಹಾಗೆ ನೆಕ್ ಬ್ಯಾಕ್ ಪೇನ್ ಇತ್ತು. ಹೌದು ಮೇಡಮ್. ಏರ್ ಫಾಲ್ ಕೂಡ ಇತ್ತು. ಅದೆಲ್ಲ ಇವಾಗ ಏನು ಇಲ್ಲ ಮೇಡಮ್ ನನ್ಗೆ. ಇವಾಗೇನು ಇಲ್ವಾ? ಹಾ ಮೇಡಮ್. ಓಕೆ, ಅನ್ಕೊಂಡಿದ್ರಪ್ಪ ನೀವು ನಮ್ ಡಯಟ್ ಪ್ಲಾನ್ ಅಲ್ಲಿ 10 kg ತೂಕ ಕಡಿಮೆ ಮಾಡ್ಕೊಂಡು ಎಲ್ಲ ಹೆಲ್ತ್ ಇಶ್ಯೂಸ್ ನ ಸಾಲ್ವ್ ಮಾಡ್ಕೊಂತೀನಿ ಅಂತ? ಮೇಡಮ್ ನಾನು ನಿಜವಾಗ್ಲೂ ನನ್ಗೆ ನಿಮ್ ಹತ್ರ ಮಾತಾಡ್ತಾ ಇದೀನಿ ಅಂತ ಅನ್ಸಿದ್ರೆ ಅಂತ ಇದ್ರೆ ನನ್ಗೆ ಒಂಥರ ಶಾಕ್ ಆಗ್ತಿದೆ ಮೇಡಮ್. ನಾನ್ ನಿಜವಾಗ್ಲೂ ವೆಯ್ಟ್ ರಿಲೀಸ್ ಆಗಿದ್ಯಾ ನನ್ಗೆ ಅಂತ ಅಷ್ಟೊಂದು ಖುಷಿ ಆಗ್ತಿದೆ ಮೇಡಮ್ ನನ್ಗೆ. ತುಂಬಾ ಕಡೆ ನಾನು ತೋರ್ಸಿದೆ. ಎಲ್ಲೆಲ್ಲಿ ತೋರಿಸಿದ್ರಪ್ಪ? ಹಾಸ್ಪಿಟ್ಲಲ್ಲೆಲ್ಲ ತೋರ್ಸಿದೆ ಮೇಡಮ್ ನಾನು. ಓಕೆ. ಅಲ್ಲೆಲ್ಲ ಏನು ಮಾಡಕ್ ಆಗೋದಿಲ್ಲ, ನಿಮ್ಗೆ ಬ್ಲಡ್ ಇಲ್ಲ ಅಂತ, ತರಕಾರಿ ಸೊಪ್ಪು ತಿನ್ರಿ, ಹಂಗೆ ಬ್ಲಡ್ ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗಿ ಅದು ಇದಾಗುತ್ತೆ ಅಂತ ಹೇಳಿದ್ರು. ನಾನು ಏನ್ ಮಾಡ್ತಿದ್ರೂನು ನನ್ಗೆ ಬ್ಲಡ್ ಜಾಸ್ತಿ ಆಗ್ತಿರ್ಲಿಲ್ಲ, ಮತ್ತೆ PCOD ಆಗ್ತಿರ್ಲಿಲ್ಲ ನಾನು. ಇವಾಗ ನಿಮ್ ಪ್ಲಾನ್ ತಗೊಂಡಾದ್ಮೇಲೆ ಮೇಡಮ್ ನಾನು ಮೆನ್ಸಸ್ ಆದೆ, ಮತ್ತೆ ಇವಾಗ ಆರಾಮಾಗಿದ್ದೀನಿ ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್ ನಿಮ್ಗೆ. PCOD ಪ್ರಾಬ್ಲಮ್ ಇಂದ ಪೀರಿಯಡ್ಸ್ ಬರ್ತಾ ಇರ್ಲಿಲ್ವಾ ನಿಮ್ಗೆ? ಹೌದು ಮೇಡಮ್. ನಾನು ಮಂತ್ಲಿ ಟ್ಯಾಬ್ಲೆಟ್ ತಿನ್ಬೇಕಾಗಿತ್ತು. 21 ಟ್ಯಾಬ್ಲೆಟ್ ತಿಂದ್ಮೇಲೆ ಆಮೇಲೆ 1 ವಾರಕ್ಕೆ ಆಗ್ತಾ ಇದ್ದೆ ಮೇಡಮ್ ನಾನು. ಇವಾಗ ಟ್ಯಾಬ್ಲೆಟ್ ತಿಂದಿರಾನೇ ಆದೆ ಮೇಡಮ್. ಖುಷಿ ಆಯ್ತು ನನ್ಗೆ. ಹೆಲ್ತ್ ಪ್ರಾಬ್ಲಮ್ ಕೂಡ ಸರಿ ಮಾಡ್ಕೊಂಡ್ಬಿಟ್ರಿ ವೆಯ್ಟ್ ಲಾಸ್ ಜೊತೆ. ಹೌದು, ತುಂಬಾನೇ ಬ್ಯಾಕ್ ಪೇನ್ ಇತ್ತು, ತುಂಬಾ ತಲೆ ನೋವ್ತಿತ್ತು ನನ್ಗೆ, ತುಂಬಾ ಇರಿಟೇಷನ್ ಆಗ್ತಿತ್ತು ಮೇಡಮ್ ನನ್ಗೆ, ಕಾಲೆಲ್ಲ ತುಂಬಾ ನೋವಾಗ್ತಿತ್ತು. ಅದೆಲ್ಲ ನನ್ಗೆ ಚೆನ್ನಾಗಾಗಿದೆ ಮೇಡಮ್. ಆಲ್ಮೋಸ್ಟ್ ಎಲ್ಲ ಸರಿ ಹೋಗಿದ್ಯಪ್ಪ? ಹಾ ಮೇಡಮ್, ಚೆನ್ನಾಗಾಗಿದೆ ಮೇಡಮ್ ನನ್ಗೆ. ಓಕೆ, ನೀವ್ ಅನ್ಕೊಂಡಿದ್ರಪ್ಪ ನಮ್ ಡಯಟ್ ಪ್ಲಾನ್ ಇಂದ ಇಷ್ಟೆಲ್ಲ ಸಾಧ್ಯ ಆಗತ್ತೆ ಅಂತ? ನಾನು ಫೀಡ್ಬ್ಯಾಕ್ ಎಲ್ಲ ಕೇಳ್ತಾ ಇದ್ದೆ ಮೇಡಮ್. ನಾನು ಮೇಡಮ್ ಫೀಡ್ಬ್ಯಾಕ್ ಎಲ್ಲ ಆಗ್ತಿದಾರಲ್ವಾ, ನಂದು ಆಗ್ಬೋದು, ನಾನು ಈ ತರ ಮಾತಾಡ್ಬೋದು ಮೇಡಮ್ ಹತ್ರ ಅಂತ ನನ್ಗೆ ಕಾನ್ಫಿಡೆನ್ಸ್ ಇತ್ತು ಮೇಡಮ್. ಅದರಿಂದ ನಾನು ತಗೊಂಡೆ ಮೇಡಮ್.
ಓಕೆ, ಇವಾಗ ಯುಟಿಲೈಸ್ ಆಯ್ತಪ್ಪ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ನಮ್ ಡಯಟ್ ಪ್ಲಾನ್? ಹಾ ಮೇಡಮ್, ಆಯ್ತು ಮೇಡಮ್. 100% ಆಯ್ತು ಮೇಡಮ್ ನನ್ಗೆ. ಓಕೆಪ್ಪ, ಇವಾಗ ಫೀಲಿಂಗ್ ಹೇಗಿದೆಪ್ಪ ಫಸ್ಟ್ ಡಯಟ್ ಪ್ಲಾನ್ ತಗೊಳಕ್ಕೂ ಮುಂಚೆ ಮತ್ತೆ ಇವಾಗ ಡಯಟ್ ಪ್ಲಾನ್ ತಗೊಂಡ್ಮೇಲೆ ಹೇಗ್ ಅನ್ಸಿದೆ ನಿಮ್ಗೆ, ಹೇಗ್ ಅನ್ನಿಸ್ತಾ ಇದೆ? ಬಾಡಿ ಫುಲ್ ಲೈಟ್ ವೆಯ್ಟ್ ಆಗಿ ಅನಿಸ್ತಿದೆ ಮೇಡಮ್ ನನ್ಗೆ. ಓಕೆ. ಆ, ತುಂಬಾನೇ ಸುಲಭವಾಗಿ ಕೆಲಸ ಮಾಡ್ಕೊಂತ ಇದೀನಿ. ಓಕೆ. ಆರಾಮಾಗಿದ್ದೀನಿ ಮೇಡಮ್, ನನ್ಗೆ ಏನು ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ ಮೇಡಮ್ ಇವಾಗ. ಓಕೆ, ಡ್ರೆಸ್ಸಸ್ ಎಲ್ಲ ಲೂಸ್ ಅಂತ ಅನಿಸ್ತಾ ತುಂಬಾ ಲೂಸ್ ಆಗ್ತಿದೆ ಮೇಡಮ್ ಇವಾಗ. ನಂಗ್ ಬ್ಲೌಸ್ ಎಲ್ಲ ಅವಾಗ ತುಂಬಾ ಟೈಟ್ ಆಗ್ತಿತ್ತು. ಓಕೆ. ನನ್ ಸೀರೆನೆ ಉಟ್ತಾ ಇರ್ಲಿಲ್ಲ ಮೇಡಮ್. ಈ ನಡುವೆ ಸೀರೆ ಉಟ್ಕೊಂತೀನಿ, ತುಂಬಾ ಇಷ್ಟಪಟ್ಟು ಸೀರೆ ಉಟ್ಕೊಂತೀನಿ ಮೇಡಮ್ ನಾನು. ಓಕೆ, ನೋಡ್ದವ್ರೆಲ್ಲ ಐಡೆಂಟಿಫೈ ಮಾಡಿ ಹೇಳ್ತಾ ಇದ್ದಾರಾ? ಹಾ ಮೇಡಮ್, ಹೇಳ್ತಾ ಇದಾರೆ ನಮ್ ತಮ್ಮ, ನಮ್ಮ ಅತ್ತಿಗೆ ಎಲ್ಲ, ಏನ್ ಇಷ್ಟು ಬೇಗ ನೀನು ಇಷ್ಟೊಂದು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ಯಾ, ಯಾವ ತರ ಮಾಡ್ಕೊಂಡೆ ಅಂತ ಅವರು ಖುಷಿ ಪಡ್ತಾ ಇದಾರೆ ಮೇಡಮ್. ಹೌದಾ? ನಮ್ ಫ್ರೆಂಡ್ ಕೇಳಿದ್ಲು, ನಾನು ತಗೋಬೇಕು ಹೇಳಿ ಅಂತ. ಸರಿ ಅಂತ ಅವ್ರಿಗೂ ಹೇಳಿದೀನಿ ಮೇಡಮ್, ತಗೋತಾರೆ ಅವರು. ಚಾನೆಲ್ ಲಿಂಕ್ ನ ಎಲ್ರಿಗೂ ಶೇರ್ ಮಾಡಿಪ್ಪ, ಎಲ್ರಿಗೂ ಯೂಸ್ ಆಗತ್ತೆ. ಹಾ ಮೇಡಮ್, ಮಾಡ್ತೀನಿ ಮೇಡಮ್. ಓಕೆ, ಹಾಗೆ ಸ್ಕಿನ್ ಅಲ್ಲಿ ಏನಾದ್ರು ಚೇಂಜಸ್ ಆಗಿದ್ಯಾ? ಹಾ ಮೇಡಮ್, ಸ್ಕಿನ್ ಎಲ್ಲ ಸ್ವಲ್ಪ ಗ್ಲೋ ಬಂದಿದೆ ಮೇಡಮ್. ಓಕೆ, ಯಾಕೆ ಡಲ್ ಆಗಿದ್ದೀರಾ? ಇಲ್ಲ ಮೇಡಮ್, ಡಲ್ ಆಗೇನಿಲ್ಲ ಮೇಡಮ್. ನಾನು ಓಕೆ. ಖುಷಿ ಆಗ್ತಿದೆ ಮೇಡಮ್, ನಿಮ್ ಹತ್ರ ಮಾತಾಡ್ತಿದ್ರೆ ನನ್ಗೆ ತುಂಬಾನೇ ಖುಷಿ ಆಗ್ತಿದೆ. ಓಕೆಪ್ಪ, ಚೈತ್ರ, ನೀವು ಸ್ಯಾಟಿಸ್ಫೈಡ್ ಆಗಿದ್ದೀರಾ ಅಲ್ವಾ ನಮ್ ಡಯಟ್ ಪ್ಲಾನ್ ಇಂದ? ಹೌದು ಮೇಡಮ್. ಓಕೆ, ನಮ್ ಚಾನಲ್ ಫಾಲೋ ಮಾಡೋ ವ್ಯೂವರ್ಸ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಚೈತ್ರ? ತುಂಬಾ ನ್ಯಾಚುರಲ್ ಆಗಿದೆ, ಎಲ್ಲರೂ ತಗೋಬಹುದು. 100% ರಿಸಲ್ಟ್ ಬರುತ್ತೆ ಮೇಡಮ್. ಯಾವ ತರದ ಸೈಡ್ ಎಫೆಕ್ಟ್ ಇರಲ್ಲ, ಏನು ಇಲ್ಲ. ತಿಂತಾನೆ ಅದು ನಮ್ಗೆ ಅಷ್ಟೊಂದ್ ತಿಂತಾನೆ ಈ ತರ ಸಣ್ಣ ಆಗ್ತಿವಂದ್ರೆ ತುಂಬಾನೇ ಎಂಜಾಯ್ ಮಾಡ್ಕೊಂಡ್ ತಿನ್ಬೋದು ಮೇಡಮ್. ಮಾಡ್ಕೊಂಡ್ ತಿನ್ಬೋದು, ಮತ್ತೆ ಸಣ್ಣನೂ ಆಗ್ಬೋದು. ತುಂಬಾ ಖುಷಿ ಆಗುತ್ತೆ ಮೇಡಮ್. ಓಕೆ ಓಕೆ, ವೆರಿ ಗುಡ್. ಚೈತ್ರ? ಹಾ ಮೇಡಮ್. ಖುಷಿ ಆಗ್ತಾ ಇದ್ಯಾ? ತುಂಬಾನೇ ಖುಷಿ ಆಗ್ತಿದೆ ಮೇಡಮ್. ತುಂಬಾ 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 ಥ್ಯಾಂಕ್ಸ್ ಮೇಡಮ್ ನಿಮ್ಗೆ. ನಮ್ಮ ಮನೆಯವರು ಹೇಳ್ತಿದ್ರು, ತುಂಬಾ ಸಣ್ಣ ಆಗಿದೀಯಮ್ಮ, ಮೇಡಮ್ ಕೊಟ್ಟಿರೋದಕ್ಕೂ ನಿನ್ಗ್ ಸಣ್ಣ ಆಗಿರೋದು ತುಂಬಾ ಚೆನ್ನಾಗಿ ಕೆಲ್ಸ ಮಾಡಿದೆ ಅದು, ಮೇಡಮ್ ಕೊಟ್ಟಿರೋದು ನಿನ್ಗೆ. ತುಂಬಾ ಥ್ಯಾಂಕ್ಸ್ ಅಂತ ಹೇಳಮ್ಮ ಮೇಡಮ್ ಅವ್ರಿಗೆ ಅಂತ ಹೇಳಿದ್ರು ಮೇಡಮ್ ಅವರು. ಓಕೆ ಚೈತ್ರ, ಗುಡ್. ನೀವು ಮನೇಲೆ ಇದ್ಕೊಂಡು ಮನೆ ಊಟ ತಿನ್ಕೊಂಡು ಎಲ್ಲ ಹೋಗದೆ ಅಲ್ವಾಪ ಇಷ್ಟು ಪ್ರಾಬ್ಲಮ್ ಸರಿ ಮಾಡ್ಕೊಂಡಿರೋದು, ಹಾಗೆ ವೆಯ್ಟ್ ಕೂಡ ರೆಡ್ಯೂಸ್ ಆಗಿರೋದು? ಹೌದು ಮೇಡಮ್, ಮನೇಲಿ ಇದ್ಕೊಂಡೆ. ಓಕೆಪ್ಪ. ಓಕೆ ಚೈತ್ರ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ನಿಮ್ ಜೊತೆ ಮಾತಾಡಿ ನನ್ಗೂ ಕೂಡ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆಪ್ಪ, ಓಕೆ, ಬಾಯ್. ಕೇಳ್ಕೊಂಬಂದ್ರಿ ಅಲ್ವಾ ಗೈಸ್? ಈ ಡಯಟ್ ಸೀಕ್ರೆಟ್ನ ತಿಳ್ಕೊಂಡ್ರೆ ಸಾಕು, ನೀವು ಸುಲಭವಾಗಿ ಎಕ್ಸ್ಟ್ರಾ ಪೋರ್ಷನ್ ಬೊಜ್ಜು, ದೇಹದಲ್ಲಿ ಯಾವ ಭಾಗದಲ್ಲಿ ಬೊಜ್ಜು ಸೇರ್ಪಡೆಯಾಗಿದ್ರೂ ನೀವು ಸುಲಭವಾಗಿ ತೂಕನ ಕರಗಿಸ್ಕೊಂಡ್ಬಿಡಬಹುದು. ಅದು ಜಿಮ್ಗೆ ಹೋಗದೆ, ಯಾವುದೇ ರೀತಿ ಸಪ್ಲಿಮೆಂಟ್ಸ್ ತಗೊಳ್ದೆ, ಯಾವುದೇ ರೀತಿ ಪ್ರಾಡಕ್ಟ್ಸ್ ಪೌಡರ್ಸ್ ಏನು ಇಲ್ಲದೆ ನ್ಯಾಚುರಲ್ ಆಗಿ ಮನೆ ಊಟ ಮಾಡಿಕೊಂಡು, ಮನೆ ಊಟನೇ ಮಾಡ್ತಾ ಇದ್ದೀವಿ ಮೇಡಮ್ ಆದರೂ ತೂಕ ಇಳಿತಾ ಇಲ್ಲ ಅನ್ನೋಂಥವ್ರು, ಸೊ ನೀವು ಮನೆ ಊಟನೇ ಮಾಡ್ತಾ ಇರ್ತೀರ, ಆದರೆ ನಿಮ್ಮ ದೇಹಕ್ಕೆ ಏನು ಬೇಕೋ ಅದು ಗೊತ್ತಿರಲ್ಲ. ಸೊ ಅದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನಿಮ್ಮ ಬಾಡಿಗೆ ಪ್ರತಿದಿನ ಎಷ್ಟು ಗ್ರಾಮ್ಸ್ ಪ್ರೋಟೀನ್, ವೈಟಮಿನ್ಸ್, ಮಿನರಲ್ಸ್ ಹಾಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಷ್ಟು ಪ್ರಮಾಣದಲ್ಲಿ ಬೇಕು ಅದನ್ನು ಎಲ್ಲನೂ ಕೊಟ್ಟಾಗ ದೇಹದಲ್ಲಿ ಇರೋ ಬೊಜ್ಜು ಆಟೋಮೆಟಿಕ್ಕಾಗಿ ಕರಗಿಬಿಡತ್ತೆ. ಇದ್ರ ಜೊತೆ ಹೆಲ್ತಿ ಫುಡ್ಡನ್ನ ನಾವು ನಮ್ಮ ಬಾಡಿಗೆ ಕೊಟ್ಟಾಗ ದೇಹದ ಬೊಜ್ಜು ಕಡಿಮೆ ಆಗಿಬಿಡತ್ತೆ. ದೇಹದ ಬೊಜ್ಜು ಎಲ್ಲ ಕಡಿಮೆ ಆಗ್ತಾ ಇದೆ ಅಂದಾಗ ಆಟೋಮೆಟಿಕ್ಕಾಗಿ ನಮ್ಮ ಹೆಲ್ತಲ್ಲಿ ಇರೋ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ನೋಡಿ, ಟಾಬ್ಲೆಟ್ ತೊಗೊಂಡ್ರೆ ಮಾತ್ರನೇ ಪೀರಿಯಡ್ಸ್ ಬರ್ತಾ ಇದ್ದಿತ್ತು, ಇಲ್ಲಾಂದರೆ ಪೀರಿಯಡ್ಸ್ ಬರ್ತಾ ಇರಲಿಲ್ಲ. ಇದು ನ್ಯಾಚುರಲ್. ಪ್ರತಿಯೊಂದು ಹೆಣ್ಮಗುಗೂ ಪೀರಿಯಡ್ಸ್ ಅನ್ನೋದು ನ್ಯಾಚುರಲ್ ಆಗೇ ಬರಬೇಕು. ಅದನ್ನು ನಾವು ಟಾಬ್ಲೆಟ್ಸ್ ತೊಗೊಳ್ಳೋವರೆಗೂ ಹೋಗಿದೆ ಅಂದಾಗ ನಮ್ಮ ಬಾಡಿಲಿ ಯಾವ ಲೆವೆಲ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. 100% ನ್ಯಾಚುರಲ್ ಆಗಿ ಇವಾಗ ನನ್ನ ಕ್ಲೈಂಟ್ ಚೈತ್ರ ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೊಂಡಿದ್ದಾರೆ. ನೀವು ಕೂಡ ನ್ಯಾಚುರಲ್ ಆಗಿ ನಿಮ್ಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಮಾಡ್ಕೊಬಹುದು. ಅದರ ಜೊತೆ ಹೆಲ್ತಿಯಾಗಿ ಫಿಟ್ ಆಗಿರ್ಬೋದು, ಹೆಲ್ತಿ ಲೈಫ್ ಸ್ಟೈಲ್ನ ನೀವು ಲೀಡ್ ಮಾಡಬಹುದು. ಕಾಯಿಲೆಗಳಿಂದ ದೂರ,
ಬಜ್ಜಿನಿಂದ ದೂರ. ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಇಲ್ಲ ಕಾಲ್ ಮಾಡಿ ನಿಮ್ಮ ಡಯಟ್ ಪ್ಲಾನ್ ಬಗ್ಗೆ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬಹುದು. ನೀವು ಕೂಡ ಹೆಲ್ತಿಯಾಗಿ ಫಿಟ್ ಆಗಬಹುದು. ಹಾಗೆ ಯಾರೆಲ್ಲ ಸಫರ್ ಪಡ್ತಾ ಇದ್ದಾರೆ ಹೆಲ್ತ್ ಪ್ರಾಬ್ಲಮ್ಸಿಂದ, ಹಾಗೆ ವೆಯ್ಟ್ ಜಾಸ್ತಿ ಇದ್ದೀನಿ ಅಂತ ಸಫರ್ ಪಡ್ತಾ ಇರೋರು ತುಂಬಾ ಪ್ರಯತ್ನ ಪಟ್ಟು ಬೇಸತ್ತು ಹೋಗಿಬಿಟ್ಟಿರ್ತಾರೆ. ಇಂಥವ್ರಿಗೋಸ್ಕರ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಇನ್ನೊಬ್ಬರ ಲೈಫ್ನ ಚೇಂಜ್ ಮಾಡೋ ಅವಕಾಶ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಫಾರ್